ನಂಬರ್ಗೆಲ್ಲ ಬಂದ್ಬಿಡ್ತಾ? ನಂಬರ್ದೆಲ್ಲ ಹಾಕಿದೆ. ನಂಬರ್ ಎಲ್ಲ ಬಂದ್ಬಿಡ್ತಲ್ವಾ? ಸೊ ಸ್ನೇಹಿತರೆ, ಇವಾಗ ನಾನು ತೋರಿಸ್ತಾ ಇರೋದಂಥದ್ದು ನೆಲಗುಳಿ 3. ನೆಲಗುಳಿ 3ನಲ್ಲಿ ನಾನು ಹೋದ್ಸತಿ ತೋರಿಸಿದ್ದೆ. ಇದು ಅಪ್ಡೇಟ್ಸ್ ನಾನು ಕೊಡ್ತಾ ಇರೋಂಥದ್ದು. ಅದಕ್ಕೋಸ್ಕರ ಹೇಳೋಂಥದ್ದು, ಡಿಜಿಟಲ್ ಭಾರತ್ ಸೇವಾನ ಪ್ರತಿಯೊಬ್ಬರೂ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಫಾಲೋ ಬಿಡಿ. ನಿಮ್ಗೆ ಇಷ್ಟ ಆದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಸತಿ ಪೂರ್ತಿ ರೋಡ್ ಬ್ಯೂಟಿಫುಲ್ಲಾಗಿ ರೆಡಿ ಆಗೈತೆ. ಎಷ್ಟು ಕ್ಲೀನ್ ಆಗೈತೆ ನೋಡಿ. ಸ್ವಚ್ಛತೆ ಅನ್ನೋದು ಈ ಪ್ರತಿಯೊಂದು ಜಾಗದಲ್ಲೂ ಕಾಪಾಡ್ಕೊಂಡಿದ್ದಾರೆ. ನಾನು ಕ್ಲೀನಾಗಿ ಕೂತ್ಕೊಂಡು ಇಲ್ಲೇ ತೋರಿಸ್ಬಿಡ್ತೀನಿ, ಅಷ್ಟು ಕ್ಲೀನ್ ಆಗೈತೆ. ಇದು ಮೇನ್ ಬೇಕಾಗಿರೋಂಥದ್ದು. ಸ್ವಚ್ಛತೆ ಅನ್ನೋದು ಪ್ರತಿಯೊಂದು ಜಾಗದಲ್ಲೂ ಇರಬೇಕು. ಅದಿದ್ದಾಗೇ ನಾವು ಇರೋವಂಥ ಜಾಗದಲ್ಲಿ, ನಮ್ಮ ಸ್ಥಳದಲ್ಲಿ ನಮಗೆ ಆದ್ಯತೆ ಮತ್ತು ಅದರದೇ ಅಂಥ ಒಂದು ಮರ್ಯಾದೆ. ಈಗ ನನ್ನ ಮಕ್ಕಳು ಇಲ್ಲಿ ಬಂದು ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಆಟ ಆಡ್ತಾರೆ, ಇಲ್ಲಾಂದ್ರೆ ಓಡಾಡ್ತಾರೆ ಅಂದರೆ ಅದಷ್ಟೇ ಕ್ಲೀನ್ ಆಗಿರಬೇಕು. ಅದು ಮೇನ್ ಬೇಕಾಗಿರೋಂಥದ್ದು. ಇದು ನೆಲಗುಳಿ 3ನಲ್ಲಿರುವಂಥ ಎ ವಿಂಗ್, ಫ್ರಂಟಲ್ಲಿರುವಂಥದ್ದು ಎ ವಿಂಗ್. ಆಯಿತಾ? ಈಗ ನಾವು ಇಲ್ಲಿಂದ ಫ್ರಂಟಿಗೆ ಹೋಗೋಣ. ಈಗೆಲ್ಲ ನಂಬರ್ಗಳೆಲ್ಲ ಬಂದಿದೆ, ಎಲ್ಲ ರೋಡ್ಸ್ ಎಲ್ಲ ರೆಡಿ ಆಗಿದೆ. ನಾನು ಅದಾದಮೇಲೆ ತೋರಿಸ್ತೀನಿ. ಒಳಗಡೆ ನಂಬರ್ಸ್ ಎಲ್ಲ ಬಂದಿದೆ, ಅದನ್ನು ತೋರಿಸ್ತೀನಿ. ಬನ್ನಿ. ಕ್ಲೀನಾಗೆ ಇದನ್ನು ತೋರಿಸ್ತೀನಿ ನಾನೀಗ. ನೆಲಗುಳಿ ಎ ಎಲ್ಲ ಕಡೆ ರೋಡ್ಸ್ ರೆಡಿ ಆಗಿದೆ, ಬ್ಯೂಟಿಫುಲ್ ರೋಡ್ಸ್ ರೆಡಿ ಆಗಿದೆ. ಹೋದ ಸಂಚಿಕೆನಲ್ಲಿ ತೋರಿಸಿದಾಗ ರೋಡ್ ರೆಡಿ ಆಗಿರಲಿಲ್ಲ. ಯಾವಾಗ ಮಾಡ್ತಾರೆ, ಏನು ಕಥೆನೋ ಏನು ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಎಲ್ಲ ಕಡೆ ರೋಡ್ ರೆಡಿ ಆಗಿದೆ. ಇವಾಗ ನೋಡಿ, ನಿಮಗೆ ಇನ್ನೊಂದು, ನಾಗರಾಜ್ ಸಾಹೇಬ್ರೆ, ಎಲ್ಲಿಂದ ನಂಬರ್ಗಳು ಹಾಕಿದ್ದಾರೆ? ಇಲ್ಲಿಂದನೇ ಐತಾ? ಆ ಕಡೆ ನಾನು ತೋರಿಸ್ಬಿಡ್ತೀನಿ. ಆಮೇಲೆ ನಂಬರ್ಗಳಿಲ್ಲ ಅಂತ ಹೇಳ್ತಾಯಿದ್ರು. ನೋಡಿ, ನಾನು ನಂಬರ್ಗಳನ್ನ ತೋರಿಸ್ತೀನಿ. ನಂಬರ್ಗಳು ಹಾಕಿದ್ದಾರೆ, ಇಲ್ಲಿಂದನೇ ತೋರಿಸ್ತೀನಿ. ಇದು ನೆಲಗುಳಿ 3ನಲ್ಲಿ ಎಲ್ಲರದ್ದು ಒಂದು ಪ್ರಾಬ್ಲಮ್ ಇತ್ತು, ನಂಬರ್ ಹಾಕಿಲ್ಲ ಅಂತ ಅಂದರೆ ಮೊದಲನೇ ನಂಬರೇ ತೋರಿಸ್ತೀವಿ. 001 ನೋಡಿ, ನಂಬರ್ ಹಾಕಿದೆ. ಆಯಿತಾ? ನಂಬರ್ ಇಲ್ಲ ಅಂತ ಇದ್ರಲ್ಲ, ನಂಬರ್ ಬಂದೈತೆ, ನೋಡ್ಕೊಳ್ಳಿ. ಇದನ್ನು ತೋರಿಸ್ತೀನಿ. ಇದು ನೆಲಗುಳಿ 004. ನಂಬರ್ ಇಲ್ಲ ಅಂತ ಇದ್ರಿ, ಇವಾಗ ನಂಬರ್ ಬಂದಿದೆ. ಅದಲ್ಲದೆ ಎಲ್ಲರಿಗೂ ಕೊಡಬೇಕಾಗಿರೋಂಥ ಕೀ ನಂಬರ್ಸ್ ಇಲ್ಲಿರುತ್ತೆ ಈ ಜಾಗದಲ್ಲಿ. ನೋಡಿ, ಈ ಜಾಗದಲ್ಲಿ ಕೀದು ನಂಬರ್ಸ್ ಇರುತ್ತೆ. 4255 ಇಲ್ಲೆಲ್ಲೋ ಬರ್ದಿಲ್ಲ, ಇದೆ ಈ ಕಡೆ ಬರ್ದಿದೆ. ಇದು ಕೀ ನಂಬರು. ನೀವು ಬಂದು ಹುಡುಕಿದಾಗ ಈ ಕೀ ನಂಬರ್ನ ಹುಡುಕಿದ್ರೆ ಸಾಕು. ನಾನು ಇಲ್ಲಿದೆ ಒಂದು ಮನೆ ತೋರಿಸ್ತೀನಿ, ಎಲ್ಲ ತೋರಿಸಲ್ಲ. ಇದು ನೆಲಗುಳಿ 3ನಲ್ಲಿರುವಂಥ ಮನೆ. ಓಕೆ, ನೋಡಿ, ಇದಕ್ಕೆಲ್ಲ ಮಸ್ತ್ ಡಿಸೈನು. ಇದೆಲ್ಲ ರೆಡಿ ಆಗೋಗಿದೆ. ಇದು ನಾರ್ಮಲ್ ಪೇಂಟ್ ಅಲ್ಲ, ಇದು ಬೇರೆ. ಅದಾದಮೇಲೆ ಇದೆಲ್ಲ ಡಿಸೈನ್ ಥರ ಪೇಂಟು ಮಾಡಿದ್ದಾರೆ. ಇದನ್ನು ಫಸ್ಟೇ ಹೇಳಿದ್ದೆ, ಇದು ಬಂದು ವಾಸ್ಕಲ್ಲು, ಸಿಮೆಂಟ್ ಅಂಡ್ ವಾಸ್ಕಲ್ಲು. ಆಯಿತಾ? ದೆನ್ ಕಮಿಂಗ್ ಇನ್ಸೈಡ್ 1 2 3 4 5 6 12 ಅಡಿ ಹಿಂಗೆ, 1 2 3 4 5 10 ಅಡಿ ಹಿಂಗೆ ಬ್ಯೂಟಿಫುಲ್. ಎಲ್ಲ ಲೈಟಿಂದ ಹಿಡಿದು ಇದೆಲ್ಲ ಪ್ರತಿಯೊಂದು ರೆಡಿಯಾಗಿದೆ. ಇಲ್ಲಿ ಕರೆಂಟ್ ಬಂದೈತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ DP ಆನ್ ಆಗಬೇಕು. ಬಾ, ಈ ಕಡೆ DP ಇದೆ, ತೋರಿಸ್ತೀನಿ. DP ಇಲ್ಲಿದೆ, ಕರೆಂಟ್ ಆನ್ ಆಗಿದೆ, ಕರೆಂಟ್ ಆನ್ ಮಾಡಿಲ್ಲ ಅಷ್ಟೇ. DP ಇರೋದು ಈ ಜಾಗದಲ್ಲಿ. ಇದನ್ನು ಹಿಂಗೆ ಹಾಕಿ ಕ್ಲೀನಾಗೆ, ಥಿಕ್ನೆಸ್ ಮಸ್ತ್ ಇದೆ ನೋಡಿ. ಇದೆಲ್ಲ ಈಗ ರೆಡಿ ಆಗಿರೋಂಥದ್ದು. ಆಯಿತಾ? ಕಿಟಕಿ ಭಾಳ ದೊಡ್ಡದಾಗಿದೆ. ಸೇಮ್ ಇದ್ರ ಮುಂಚೆನೂ ನೀವು ನೋಡಿದ್ದೀರಾ. ಹಿಂಗೆ ಬಾ, ಇದು ಬಂದು ಕಿಚನ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಲೈಟು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಕಿಚನ್ದು ಅದೇನಂತಾರೆ ಅದಕ್ಕೆ, ಏನೋ ಇದು ವಾಸ್ಕಲ್ಲಲ್ಲೇನೋ, ವಾಸ್ಕಲ್ಲು, ಕಿಚನ್ದು ವಾಸ್ಕಲ್ಲು. 1 ಅಡಿ 2 ಅಡಿ ಬ್ಯೂಟಿಫುಲ್ ಟೈಲ್ಸ್, ಬ್ಯೂಟಿಫುಲ್ ಕಿಚನ್, ಸ್ಪೇಷಿಯಸ್ ಕಿಚನ್ ನೋಡಿ. ಪೂರ್ತಿ ಒಂದು ಅದೇನೋ ಅಂತಾರಲ್ಲ, ಒಂದು ಮಣ, ಅದೇನೋ ನನಗೆ ಗೊತ್ತಾಗಲ್ಲ. ಒಟ್ಟಲ್ಲಿ ಹೆಚ್ಚು ಕಡಿಮೆ 1 2 3 ಅಂದರೆ 6 ಅಡಿ ಆಯಿತು. ಹೌದು, ಹೆಚ್ಚು ಕಡಿಮೆ 6 ಅಡಿ ಆಯಿತು. 6 ಅಡಿ ಆಯಿತು. ನಾನೇ 5 ಅಡಿ ಇದ್ದೀನಿ, ಇನ್ನೊಂದು ಅಡಿ ಜಾಸ್ತಿ, 6 ಅಡಿ. ಇಲ್ಲಿ ನೀವು ಫ್ರಿಜ್ ಇಟ್ಕೊಬೋದು. ಓಕೆ, ಅದಾದಮೇಲೆ ಇಲ್ಲಿ ನೋಡಿ, ಹಿಂಗೆ ರೋಡ್ ತೋರಿಸೋ ಹಂಗೆ ಅದು STP ನಾನು ಇದ್ರ ಮುಂಚೆನೇ ತೋರಿಸಿದ್ದೀನಿ ನಾನು. ರೋಡ್ಗಳು ನೋಡಿ ಸಖತ್ತಾಗಿ ರೆಡಿ ಆಗೈತೆ. ಇಲ್ಲಿ ನೀರು ಬರ್ತಾಯಿತೋ ಇಲ್ಲೋ ಗೊತ್ತಿಲ್ಲ. ನೀರು ಒಂದು ಚೂರು ಬರ್ತಾಯಿದೆ. ಈ ಪೂರ್ತಿ ಬುಟ್ಟಿಲ್ವೇನೋ, ನೀರು ಬರ್ತಾಯಿತ್ತು. ಒಟ್ಟಲ್ಲಿ ನೀರಿನ ಟೆಸ್ಟಿಂಗ್ ಎಲ್ಲ ಆಗೈತೆ. ಇದೆಲ್ಲ ಮಸ್ತ್ ಐತೆ. ಆಯಿತಾ? ಇದು ನೋಡಿ, ನಾನು ಇದ್ರ ಮುಂಚೆನೂ ಇದೇ ಜಾಗದಲ್ಲೇ ನಾನು ಒಂದು ಕಡೆ ಕೂತಿದ್ದೆ. ಇದು ಯುಟಿಲಿಟಿ ರೂಮ್. ನಾನು ಇದೇ ಥರ ಕೂತ್ಕೊಂಡು ಒಂದು ಫೋಟೋ ಹಿಡಿದಿದ್ದೆ. ಇದ್ರ ಮುಂಚೆನೂ ಒಂದು ಎಪಿಸೋಡಲ್ಲಿ ನಾನು ಇದೇ ಥರನೇ ನಿಮಗೆ ತೋರಿಸಿದೆ. ಇದು ಇಲ್ಲಿ ಸ್ವಿಚಸ್ ಬಂದು ಇದಕ್ಕೆ ವಾಷಿಂಗ್ ಮಿಷಿನ್ಗೆ ಪ್ಲಸ್ ಟ್ಯಾಪು ಮಸ್ತ್ ಐತೆ. ಇದು ಈ ಒಂದು ಇದಕ್ಕೋಸ್ಕರ ಇದನ್ನ ರೆಡಿ ಮಾಡಿರೋಂಥದ್ದು. ಭಾಳ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಇದೇ ಥರನೇ ನಾನು ಅಪ್ಡೇಟ್ಸ್ ಕೊಡ್ತಾ ಇರೋಂಥದ್ದು. ನೆಲಗುಳಿ 3ನಲ್ಲಿರುವಂಥ ಒಂದು ಫ್ಲೋರು. ಇದು ಟಾಯ್ಲೆಟ್ ರೂಮು. ಯಾರೋ ಕೊಳೆ ಮಾಡಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಭಾಳ ಬ್ಯೂಟಿಫುಲ್ ಆಗೈತೆ.
ಟಾಯ್ಲೆಟು. ಆಮೇಲೆ ಬಾತ್ರೂಮು ಅಷ್ಟೇ. ಟ್ಯಾಪ್ಸ್ ಎಲ್ಲ ರೆಡಿ ಆಗಿದೆ, ನೋಡ್ಕೊಂಬಿಡಿ. ಟ್ಯಾಪ್ಸ್ ಎಲ್ಲ ರೆಡಿ ಆಗಿದೆ. ಡೈರೆಕ್ಟಾಗಿ ನೀವು ಗೀಸರ್ ಹಾಕ್ಕೊಂಡು ಅಲ್ಲಿ ಕನೆಕ್ಷನ್ ಕೊಟ್ಕೋಬೋದು. ಇಲ್ಲಿ ನೀರು ಇಲ್ಲ, ನೀರು ಬರ್ತಾ ಇಲ್ಲ, ಇರಲಿ, ಏನು ತೊಂದರೆ ಇಲ್ಲ, ಬರುತ್ತೆ. ಓಕೆ, ಇಲ್ಲೂ ನೀರು ಬರುತ್ತೆ, ಇನ್ನೂ ಇಲ್ಲ, ಬರುತ್ತೆ. ಆಯಿತಾ? ಇದು ಬೆಡ್ರೂಮು. ಬೆಡ್ರೂಮ್ ಬಂದು 1, 2, 3, 3.25 ಅಂದರೆ 6, 7, ಹೆಚ್ಚು ಕಡಿಮೆ 8 ಅಡಿ ಬರುತ್ತೆ. 8 ಅಡಿ ಇದೆ. ದ್ಯಾನ್ 1, 2, 3, 4, 5.5, 10, 11 ಅಡಿ ಐತೆ ಹೀಗೆ. ಆಯಿತಾ? ಒಳಗಡೆ ಬಾ, ಎಕೋ ಬರುತ್ತೆ. ಸಜ್ಜಾನು ಭಾಳ ಬ್ಯೂಟಿಫುಲ್ ಆಗೈತೆ. ಇಲ್ಲಿ ರೋಡ್ ತೋರ್ಸಪ್ಪ, ಇಲ್ಲಿ ರೋಡ್ ತೋರಿಸು, STP ಇದು ಇಲ್ಲಿದ್ದು ರೋಡ್ ತೋರಿಸು. ಇಲ್ಲಿಗೆ ರೋಡ್ ಬ್ಯೂಟಿಫುಲ್ ಆಗೈತೆ, ಈ ರೋಡ್ ತೋರಿಸಂಗೆ. ಆಯಿತಾ? ಮಸ್ತ್ ಐತೆ. ಸಾಕು ಬಾ, ಆಚೆ ಕಡೆ ತೋರ್ಸೋಣ. ನೋಡಿ, ನಾನು ಹಿಂದ್ಗಡೆನೂ ತೋರಿಸಿದ್ದೆ. ಇದು ನೆಲಗುಳಿ 3ನಲ್ಲಿ. ಆವಾಗ ಇದೆಲ್ಲ ಆಗಿರಲಿಲ್ಲ. ನಾನು ಬರೀ ಕಲ್ಲು ಬೋರ್ಡ್ರಸ್ ಎಲ್ಲ ಇತ್ತು, ಅದ್ರ ಮೇಲೆ ನಡ್ಕೊಬಂದಿದ್ದೆ. ಇವಾಗ ನೋಡಿ ಪೂರ್ತಿ ರೋಡು ಎಲ್ಲ ಕಡೆ ಒಂದು ಪಟ ಅಂತ ನಾನು ನಿಮಗೆ ಪೂರ್ತಿ ಗ್ಲ್ಯಾನ್ಸ್ ತೋರಿಸ್ಬಿಡ್ತೀನಿ. ಹಾಗೆ ಬೇಗ ಬೇಗ ಬಾ, ಫಾಸ್ಟಾಗೆ ಇದನ್ನು ಮುಗಿಸ್ಬಿಟ್ಟು ನಾವು ನೆಲಗುಳಿ 3ಗೆ ಹೋಗ್ಬೇಕು ನಾವು. ಇದ್ರ ಸಾರಿ 2ಗೆ ಹೋಗ್ಬೇಕು. ಹೌದು, ನಮ್ಮ ಹುಡುಗ ಹೇಳ್ದ, ಈಗ ನನಗೆ ಕನ್ಫ್ಯೂಸ್ ಆಗೋಯ್ತು. ನೋಡಿ, ಎಲ್ಲ ಕಡೆ ರೋಡ್ ರೆಡಿ ಆಗಿದೆ. ಹೋದ ಸತಿ ಇಲ್ಲೆಲ್ಲೂ ರೋಡ್ ರೆಡಿ ಆಗಿರಲಿಲ್ಲ. ಎಲ್ಲ ಇದು ಸಿಂಗಲ್ BHK. ಆಯಿತಾ? A ಬ್ಲಾಕು, B ಬ್ಲಾಕು, C ಬ್ಲಾಕು ಇಲ್ಲೇ ಇರ್ತದೆ, ನೋಡ್ಕೊಳ್ಳಿ. ಎಲ್ಲ ಇದೆಲ್ಲ ಸಿಂಗಲ್ ಬೆಡ್ರೂಮು. ಹಿಂದ್ಗಡೆ ಇರೋವಂಥದ್ದೆಲ್ಲ ಡಬಲ್ ಬೆಡ್ರೂಮ್. ಇದೆಲ್ಲ ಬಂದು ಆವಾಗ ರೆಡಿ ಆಗಿರಲಿಲ್ಲ. ಇದು STP ಪಂಪ್. ಇದ್ರ ಒಳಗಡೆನೂ ಯಾವ ಥರ ಇದೆ, ಅದರ ವಿನ್ಯಾಸ ಏನು ಅಂತಲೂ ನಾನು ತೋರಿಸಿದ್ದೆ ಹೋದ ಸತಿ. ಆಯಿತಾ? ಅಲ್ಲಿ ಹಿಂದ್ಗಡೆ ಬಂದು ಡಬಲ್ ಬೆಡ್ರೂಮ್ ಇದೆ. ರೋಡೆಲ್ಲ ರೆಡಿ ಆಯಿತು ನೋಡಿ, ರೋಡ್ದೇನು ತೊಂದರೆ ಇಲ್ಲ. ಆಮೇಲೆ ಕಾಂಪೌಂಡು ಅಷ್ಟೇ, ಗೇಟೆಡ್ ಕಮ್ಯುನಿಟಿ ಅಂತ ನಾನು ಏನು ಹೇಳಿದ್ನೋ, ಕಾಂಪೌಂಡ್ ಎಲ್ಲ ರೆಡಿ ಆಗಿದೆ. ಆಮೇಲೆ ಆ ಕಡೆ ಸೈಡ್ ಬಂದು ನಿಮಗೆ ನೀರಿನ ವ್ಯವಸ್ಥೆಗೆ ಈ ಕಡೆನೂ ಇದೆ, ಅವಾಗೂ ತೋರಿಸಿದ್ದೆ. ಇಲ್ಲೂ ರೆಡಿ ಆಗಿರಲಿಲ್ಲ, ಇಲ್ಲೂ ರೆಡಿ ಆಗಿದೆ. ಇಲ್ಲಿ ನೋಡಿ, ನೀರಿಂದು ಇದೆಲ್ಲ ತೋರಿಸಿದ್ದೆ ಹೋದ ಸತಿ, ಇನ್ನೂ ರೆಡಿ ಆಗಿರಲಿಲ್ಲ. ಇಲ್ಲೂ ಸಖತ್ತಾಗಿ ರೆಡಿ ಆಗೈತೆ. ಇದೇನೋ ಮಾಡಿದ್ದಾರಪ್ಪ, ಏನಪ್ಪ ಇದು, ಒಂದು ನೀರಿಂದೇನೋ ವ್ಯವಸ್ಥೆ. ಅದು ಮಸ್ತಿದೆ. ಇದು ಬಂದು ಸಿಂಗಲ್ ಬೆಡ್ರೂಮ್. ಹುಷಾರು, ಪೈಪೆಲ್ಲ ಇದೆ. ಇದೆಲ್ಲ ಬಂದು ಸಿಂಗಲ್ ಬೆಡ್ರೂಮ್. ನೋಡಿ, ಎಲ್ಲ ಕಡೆ ರೋಡ್ ರೆಡಿ ಇದೆ, ಯಾವುದು ರೋಡ್ ತೊಂದರೆ ಇಲ್ಲ ಅನ್ನೋಂಗೆ ಇಲ್ಲ. ಇದಾಗಿದ ತಕ್ಷಣ ನಿಮಗೆ ಡಬಲ್ ಬೆಡ್ರೂಮ್ ಸೈಡ್ ಕರ್ಕೊಂಡು ಹೋಗ್ತೀನಿ. ನಾನು ಫಾಸ್ಟಾಗಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಅಪ್ಡೇಟ್ ಬಗ್ಗೆ ಹೇಳ್ತಾ ಇರೋವಂಥದ್ದು. ನೆಲಗುಳಿ 3ನಲ್ಲಿರೋಂಥ ಅಪ್ಡೇಟ್ಸ್ ಹೇಳ್ತಾ ಇರೋವಂಥದ್ದು. ರೋಡೆಲ್ಲ ರೆಡಿ ಆಯಿತು. ಅತಿ ಶೀಘ್ರದಲ್ಲಿ ಇದನ್ನು ಏನಂತಾರೋ ಓಪ್ನಿಂಗ್ ಕೊಡ್ತಾರೆ, ಕೀಸ್ ಕೊಡ್ತಾರೆ. ಯಾವಾಗ ಕೊಡ್ತಾರೆ, ಏನು ಕೊಡ್ತಾರೆ ಅದನ್ನು ಹೇಳ್ತಾರೆ. ಇಲ್ಲಿರೋವಂಥದ್ದು ಎಲ್ಲ ಡಬಲ್ ಬೆಡ್ರೂಮ್. ಇದೆಲ್ಲ ಫುಲ್ ಡಬಲ್ ಬೆಡ್ರೂಮ್. ಈ ಡಬಲ್ ಬೆಡ್ರೂಮು ತೋರಿಸಿದ್ದೆ ನಾನು, ಇದ್ರ ಮುಂಚೆನೂ ಹೇಳಿದ್ದೆ. ಅವಾಗೆಲ್ಲ ಇನ್ನೂ ರೆಡಿ ಆಗ್ತಾಯಿತ್ತು. ರೆಡಿ ಆಗೋಗಿದೆ ಈಗ. ನೋಡಿ, ರೋಡೆಲ್ಲ ರೆಡಿ ಆಗೋಗಿದೆ. ಈ ಕಡೆ ಟ್ರಾನ್ಸ್ಫಾರ್ಮರ್ಸು, DG ಎಲ್ಲ ರೆಡಿ ಆಗಿದೆ. ಇದನ್ನು ಬರೀ ಆ ಫೆನ್ಸಿಂಗ್ ಹಾಕಬೇಕು, ಫೆನ್ಸಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದು ಭಾಳ ಫಾಸ್ಟಾಗಿ ರೆಡಿ ಆಗ್ತಾಯಿದೆ. ಇದು ನೆಲಗುಳಿ 3 ಇರೋವಂಥದ್ದು. ನೆಲಗುಳಿ 3ನಲ್ಲಿ ನಾನು 2 BHK ತೋರಿಸಿದೆ. ಇದೆಲ್ಲ 1 BHK ರೆಡಿ ಇರೋವಂಥದ್ದು. ರೋಡ್ ರೆಡಿ ಆಗಿದೆ. ಪ್ರತಿಯೊಬ್ಬರು, ಏನಮ್ಮ ನೀವೆಲ್ಲ ಇಲ್ಲೇ ತೊಗೊಂಡಿದ್ದೀರೇನಮ್ಮ, ತೊಗೊಬೇಕು ಅಂದ್ಕೊಂಡಿದ್ದೀರಾ? ವೆರಿ ಗುಡ್. ಇನ್ನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಇಲ್ಲೋ? ವೆರಿ ಗುಡ್. ಎಲ್ಲಿ ಅವ್ರ ತಾಯಿ ನೀವು? ಕಗ್ಲಿಪುರ. ನಮ್ಮ ಕನಕಪುರದ ಏರಿಯಾ. ನಾನು ಕನಕಪುರ ತಾಯಿ, ಹುಟ್ಟು ಬೆಳೆದಿದ್ದೆಲ್ಲ ಕನಕಪುರನೇ. ಅಮ್ಮ ನಂದು ಐತಮ್ಮ, ನಂದು ದೇವಗಿರಿನಲ್ಲಿ ಆಗಿದೆ ತಾಯಿ. ಇದ್ರ ಮುಂಚೆ ನಾನು ಬಂದಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದೀರಮ್ಮ? ನೋಡಿಲ್ವಾ? ಹಂಗಾದ್ರೆ ಓಪನ್ ಮಾಡಿ. ಭಾಳ ಮಿಸ್ ಮಾಡ್ಕೊಬಿಟ್ರಿ ಹಂಗಾದ್ರೆ ನೀವು. DB ಸೇವಾ, ಡಿಜಿಟಲ್ ಭಾರತ್ ಸೇವಾ, DB ಸೇವಾ. ಯಾವುದೇ ಕಾರಣಕ್ಕೂ ಯಾವುದು ಸ್ಪೇಸ್ ಕೊಡೋಕ್ಕೆ ಹೋಗಬೇಡಿ. D ಆದಮೇಲೆ B ಹಾಕಿ, B ಆದಮೇಲೆ S ಹಾಕಿ. EVA ಹಾಕ್ಕೊಳ್ಳಿ. ಏನು ಓದ್ತಾ ಇದೆಯಾ ತಾಯಿ? ವೆರಿ ಗುಡ್ ಅಮ್ಮ. ಇದು ನೆಲಗುಳಿ 3ನಲ್ಲಿರುವಂಥದ್ದು A. ಇಲ್ಲಿಂದ ಹಿಡಿದು ಆ ಹಿಂದ್ಗಡೆ ಗಂಟ ಪೂರ್ತಿ ಒಂದೇ ಬ್ಲಾಕು, A ಬ್ಲಾಕ್. ಇದು ಬಂದು ಸಿಂಗಲ್ ಬೆಡ್ರೂಮ್. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ನೆಲಗುಳಿ 3ನಲ್ಲಿರುವಂಥದ್ದು A ಬ್ಲಾಕು, ಪೂರ್ತಿ ಇಲ್ಲಿಂದ ಅಲ್ಲಿ ಗಂಟ.
ಇದೆಲ್ಲ ಸಿಂಗಲ್ ಬೆಡ್ರೂಮ್. ಆ ಕಡೆ ಕಾಣಿಸ್ತಾ ಇರೋಂಥದ್ದು ಅದು ಬಿ ಬ್ಲಾಕು, ಅದೆಲ್ಲ ಡಬಲ್ ಬೆಡ್ರೂಮ್. ಆಯಿತಾ, ಇದಾಗಿದ್ದ ತಕ್ಷಣವೇ ಈ ಕಡೆ ಬನ್ನಿ, ಈ ಕಡೆ ತೋರಿಸ್ತೀನಿ. ಆ ಕಡೆದು ಬಂದು ನೆಲಗುಳಿ 2, ಈ ಕಡೆ ಬಂದು ಇದು ಮುಂದ್ಗಡೆ ಏನಿದೆ ಅದು ನೆಲಗುಳಿ 2ನಲ್ಲಿರುವಂಥ ಎ ಬ್ಲಾಕು. ಅದು ನಾನು ಬರೋವಂಥ ಸಂಚಿಕೆನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ 2 BHK ಫಸ್ಟ್ ಒನ್ ಇರೋಂಥದ್ದು 2 BHK. ಅದರ ಹಿಂದ್ಗಡೆ ಇರೋವಂಥದ್ದು ಬಿ ಬ್ಲಾಕು, ಅದು ಬಂದು ಸಿಂಗಲ್ BHK. ಈ ಕಡೆ ಬಂದು ಸಿ ಬ್ಲಾಕು, ಅದು ಬಂದು ಸಿಂಗಲ್ BHK. ನೆಲಗುಳಿ 2 ಅದು. ನಾನು ನಿಂತಿರೋ ಜಾಗ ನೆಲಗುಳಿ 3. ಬರೋ ಸಂಚಿಕೆಯಲ್ಲಿ ನೀವು ನೆಲಗುಳಿ 2ನಲ್ಲಿರುವಂಥ ಎ ಬ್ಲಾಕ್, ಬಿ ಬ್ಲಾಕ್ ಮತ್ತು ಸಿ ಬ್ಲಾಕ್ ಬಗ್ಗೆ ನೋಡ್ತೀರಾ. ಆಯಿತಾ, ಥ್ಯಾಂಕ್ ಯು. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.